ಅವ್ರನ್ನ ನೇರ ಟೀಕೆ ಮಾಡಿದಾಗ ಒಟ್ಟಾರೆ ಸಮುದಾಯ ಏನಾದ್ರು ಕ್ರೋಢೀಕರಣ ಆಗಿಬಿಟ್ಟಿದ್ರೆ ನಮಗೆ ತೊಂದರೆ ಆಗ್ಬೋದು. ಜೊತೆಗೆ ಅವರು ಒಂದು ಪ್ರಾದೇಶಿಕವಾಗಿ ಆ ನೆಲೆಗಟ್ಟಿಟ್ಕೊಂಡೇ ಬಂದವರು. ನೋಡಿ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ JDS BJP ಒಂದಾದ ಮೇಲೆ ಕಾಂಗ್ರೆಸ್ಗಿಂತ 25,000 ಲೀಡ್ ಬಂದಿತ್ತು. ಕಾಂಗ್ರೆಸ್ಸಿನ ಸ್ಥಿತಿನೂ ಅಷ್ಟು ಫೇವರಬಲ್ ಆಗಿ ಇರಲಿಲ್ಲ ಇಲ್ಲಿ. ಅಂಥದ್ದು ನಾನು ಒಂದು 2 ಸಾರಿ ಗೆದ್ದಿದ್ದೀನಿ ಕಾಂಗ್ರೆಸ್ಸಿಂದ. ಆದರೆ ನಾನು ಪಾರ್ಟಿ ಬಿಟ್ಟ ಮೇಲೆ ಇಲ್ಲಿ ಚೇತರಿಸ್ಕೊಂಡಿರಲಿಲ್ಲ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸುರೇಶ್ ಅವರು ಒಂದಷ್ಟು ಮತ ಬಂದಿತ್ತು. ಅದು ಬೇರೆ ಬೇರೆ ಕಾರಣಕ್ಕೆ ದೇವೇಗೌಡರ ವಿರೋಧಿ ಮತ ಹಾಕ್ತಿರೋಲ್ಲ ಸುರೇಶ್ಗೆ ಹಾಕಿರ್ತಾರೆ. ಪಾರ್ಲಿಮೆಂಟ್ ಚುನಾವಣೆ ಬೇರೆ, ವಿಧಾನಸಭಾ ಚುನಾವಣೆ ಬೇರೆ, ಇದು ಉಪಚುನಾವಣೆ. ಏನು ಆತ್ಮವಿಶ್ವಾಸ ಏನು ಕುಗ್ಗಿಲ್ಲ. ಪೊಲಿಟಿಕಲ್ ಅನಾಲಿಸಿಸ್ ಮಾಡುವಾಗ ಸಮಾನವಾಗಿ ನಾವು ಯೋಚನೆ ಮಾಡಿದಾಗ ಈಗೂ ಆಗಿರ್ಬೋದು. ಯೋಗೇಶ್ವರು ಸೇರ್ತಾರೆ, DK ಶಿವಕುಮಾರ್ ಸೇರ್ತಾರೆ, DK ಸುರೇಶ್ ಸೇರ್ತಾರೆ, ಬಾಲಕೃಷ್ಣ ಸೇರ್ತಾರೆ. ನಾವೆಲ್ಲ ಅದೇ ಸಮುದಾಯ ಆದರೂ ಕೂಡ ಇನ್ನೂ ನಮ್ಮ ಜನ ನಮ್ಮನ್ನು ಸ್ವೀಕಾರ ಮಾಡಿದಾಗ ಅದು ನಾವು ಸಮುದಾಯದ ಲೀಡರ್ ಆಗ್ತೀವಿ. ಇನ್ನೂ ಅವ್ರ ಕುಟುಂಬಕ್ಕೆ ನಮ್ಮ ಸಮುದಾಯ ಅಂಟ್ಕೊಂಡಿದೆ. ನೋಡೋಣ ಈ ಚುನಾವಣೆ ಫಲಿತಾಂಶ ಆದಮೇಲೆ ಏನಾಗುತ್ತೆ. ನೋಡ್ರಿ, ತಂತ್ರಗಾರಿಕೆ ಇಲ್ಲ ರೀ. ನೋಡ್ರಿ, ನಾನು 2 ಚುನಾವಣೆ ಲಾಸ್ಟ್ ಸೋತಿಲ್ವೇನ್ರಿ? ನಾನು ತಂತ್ರಗಾರಿಕೆ ಎಲ್ಲಿದ್ದೇವೇನ್ರಿ? ನಾನು ಚುನಾವಣೆ ಲಾಸ್ಟ್ ಟೈಮ್ 2 ಚುನಾವಣೆ ಸೋತಿದ್ದೇನೆ. ಸೋಲ್ತೀವಿ ಅಂತಲೇ ಹೇಳಿದ್ದೀನಿ, ಗೆಲ್ತೀವಿ ಅಂತ ಹೇಳಿಲ್ಲ. ನಾನು ಮನಸ್ಸಲ್ಲಿ ಬಂದ ಭಾವನೆಗೆ ಹೇಳ್ತೀನಿ. ಅದು ಹೆಂಗೆ ಬೇಕಾದ್ರೆ ರಿಸಲ್ಟ್ ಆಗ್ಬೋದು. ಈಗ ಲಾಸ್ಟ್ 2 ಚುನಾವಣೆನ ನಾನು ಸೋತೇ ಇದ್ದೀನಿ. ನಾನೆಲ್ಲ ಚುನಾವಣೆಗಳನ್ನು ಗೆಲ್ತೀನಿ ಅಂತ ಹೇಳಿದ್ದೆ, ಸೋಲ್ತೀನಿ ಅಂತ ಹೇಳಿದ್ದೀನಿ, ಸೋತೂ ಇದ್ದೀನಿ. ನಮ್ಮ ಕಾರ್ಯಕರ್ತರ ಮುಖಂಡರುಗಳಿಗೆ ಈ ಚುನಾವಣೆ ಆದಮೇಲೆ ಈ ಜೂಜು ಗ್ಯಾಮ್ಲಿಂಗ್ ಯಾರು ಆಡಬೇಡ್ರಪ್ಪ, ಸುಮ್ಮನೆ ಎಲ್ಲ ಅನಾವಶ್ಯಕವಾಗಿ ಇವೆಲ್ಲ ನ್ಯೂಸೆನ್ಸು, ಕಾನೂನು ವಿರುದ್ಧವಾದಂಥ ವಿಚಾರ ಇವೆಲ್ಲ. ಈಗ ಕಾನೂನಿಗೆ ತಪ್ಪು ಇದೇನಾಗುತ್ತೆ, ಎಮೋಷನಲಾಗಿ ಜನ ಏನೋ ತಪ್ಪು ಮಾಡ್ಕೊಂಬಿಡ್ತಾರೆ. ಈಗ ನಾನು ಸೋತಿರೋನಲ್ಲ, ನಾನು 2 ಸಾರಿ ಸೋತಿದ್ದೀನಿ. ನಿಖಿಲ್ ಕುಮಾರಸ್ವಾಮಿ ಅವರು 2 ಸಾರಿ ಸೋತಿದ್ದಾರೆ. ಆದರೆ ಅದೇನಾಗಿದೆ, ಅವ್ರಿಗೆ ಇಡೀ ರಾಜ್ಯದಲ್ಲಿ ಹಳೆ ಮೈಸೂರು ಭಾಗ ಎಲ್ಲ ಬಂದು ಚುನಾವಣೆ ಮಾಡೋದು. ಅವ್ರ ನಾಮಿನೇಷನ್ ಇಡುತ್ತವಿಂದ ಅವ್ರ ಆರ್ಭಟ ತುಂಬ ಜಾಸ್ತಿನೇ ಇತ್ತು. ನಾಮಿನೇಷನ್ ಬಂದು ಚುನಾವಣೆ ನೆನ್ನೆ ಮುಗಿ ತನಕನೂ ಇಡೀ ರಾಜ್ಯದ ಸಮುದಾಯದ ಮುಖಂಡರೆಲ್ಲ ಚನ್ನಪಟ್ಟಣದಲ್ಲೇ ಇತ್ತು. ನೋಡೋಣ ಏನಾಗುತ್ತೆ. ನಾನೇನು ಸತ್ಯ ವಾಸ್ತವತೆನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ರಿಸಲ್ಟು ಈಗ ಬೂತಲ್ಲಿ ಭದ್ರವಾಗಿದೆ. 23ನೇ ತಾರೀಕು ಗೊತ್ತಾಗುತ್ತೆ. ಫಲಿತಾಂಶದ ಬಗ್ಗೆ ಯಾವೊಬ್ಬ ನಾಯಕರಿಗೂ ಕಾನ್ಫಿಡೆಂಟ್ ಇರಲ್ಲ ಸರ್. DK ಶಿವಕುಮಾರ್ ಅಷ್ಟು ಟ್ರಿಕಿ ಆಗೋಯ್ತಾ ಚನ್ನಪಟ್ಟಣದ ಮತದಾರರು? ಈಗ ಎಲ್ಲ ಒಂಥರ ಪರಿಸ್ಥಿತಿ ಎಲ್ಲ ವಿಚಿತ್ರ, ಎಲ್ಲ ಮಿಕ್ಸ್ ಆಗೋಗಿದೆ ರೀ. ಒಂದು ಚುನಾವಣೆ ಅವತ್ತಲ್ಲಿದ್ವಿ, ಇನ್ನೊಂದು ಚುನಾವಣೆಗೆ ಇಲ್ಲಿ ಬಂದ್ವಿ. ನಾವು ಪಾರ್ಲಿಮೆಂಟಲ್ಲಿ ಅವ್ರ ವಿರುದ್ಧ ಮತ ಕೇಳಿ ಈಗ ಅವ್ರ ಜೊತೆಲೇ ಸೇರ್ಕೊಂಡು ಈ ಚುನಾವಣೆ ಮಾಡ್ತಾಯಿದ್ವಿ, ವಿಧಾನಸಭೆ ಚುನಾವಣೆನ. ಹಾಗೆ ಮತದಾರ ಯಾವ ಥರ ತೀರ್ಮಾನ ತಗೋತಾರೆ ಅನ್ನೋದು ಮಾತ್ರ ನನಗೆ ಇದೊಂದು ರೀತಿ ಯಕ್ಷ ಪ್ರಶ್ನೆ. ಈಗ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಕ್ಷೇತ್ರಗಳ ಚುನಾವಣೆ ಬೇರೆ. ಚನ್ನಪಟ್ಟಣದಲ್ಲಿ ಈ ಥರ ವಿಚಿತ್ರ ಪರಿಸ್ಥಿತಿ ಅಲ್ಲ. ಪಕ್ಷೇತರವಾಗಿ ನಿಂತ್ಕೋಬೋದಾಗಿತ್ತು, ಏನಾದರೂ ತಪ್ಪು ನಿರ್ಧಾರವನ್ನು ಮಾಡಿಲ್ಲ ಸರ್ ಕಾಂಗ್ರೆಸ್ಗಳು? ಇಲ್ಲ, ಪಕ್ಷೇತರವಾಗಿ ನಿಂತ್ಕೊಂಡು ಉಪಚುನಾವಣೆ ಮಾಡೋವಷ್ಟು ಮೂರ್ಖದನ್ನೆಲ್ಲ ಕಷ್ಟ ಆಗ್ತಾಯಿತ್ತು. ಇದು ಸರಿ ಇದೆ, ಒಂದು ಯಾವುದೋ ಒಂದು ಪಕ್ಷ, ಅದರಲ್ಲೂ ನಮ್ಮ ಸರ್ಕಾರ ಇದೆ. ನೋಡೋಣ, ರಿಸಲ್ಟ್ ಬರೋ ತನಕ ನಮ್ಗೆ ಏನಿದೆ. ಯಾವ ವಿಚಾರ ಇಲ್ಲಪ್ಪ, ಯಾವ ವಿಚಾರ ಸೇಫು. ಈಗ ನೋಡ್ರಿ, ಕೇಂದ್ರದಲ್ಲಿ BJP ಸರ್ಕಾರ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಏನು ನಮ್ದು ಯಾವುದು ಆ ಥರ ಸಬ್ಜೆಕ್ಟ್ ಇಲ್ಲ. ನಾವು ಭಾಳ ಟ್ರಾನ್ಸ್ಪರೆಂಟಾಗಿದ್ದೀವಿ, ಯಾವುದೇ ರೀತಿಯ ಇದಿಲ್ಲ. ಈ ಚುನಾವಣೆಗೆ ನಾವು ಕೇಳಿದ್ದೀವಿ, ಸರ್ಕಾರ ಇದೆ, ಅವ್ರದ್ದು ಗ್ಯಾರಂಟಿ ಇದೆ, ಅವ್ರ ಯೋಜನೆಗಳಿದೆ, ಗೌರ್ಮೆಂಟ್ ಇದೆ, ಮತ ಹಾಕಿ ಅಂತ ಕೇಳಿದ್ದೀವಿ. ನೋಡೋಣ. ಥ್ಯಾಂಕ್ ಯು, ನಮಸ್ಕಾರ.